ಅವನು ನಿಜವಾಗ್ಲೂ ಮೆಂಟಲ್ ಆಗಿ ಹಾಸ್ಪಿಟ್ಲಾಗ ಸೇರಿಸ್ಬೇಕು ಅಂತ ಕೇಳ್ಕೊತೇನೆ. ಬುದ್ಧಿ ಸೀಮಿತ ಕಳೆದುಕೊಂಡಂಥ BP ಹರೀಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಆದಂಥ ಕೆಲಸಗಳು, ಶಾಮನೂರು ಮಲ್ಲಿಕಾರ್ಜುನ್ ಅವರು ಮಾಡಿದಂಥ ಕೆಲಸ, ಅವನ ಯೋಗ್ಯತೆಗೆ ಒಂದು ರೋಡ್ ಮಾಡಿ ತೋರಿಸ್ಬಿಟ್ಟೆ ನಾವು ಹೇಳೋದು ಕೇಳ್ತೀವಿ. ಹರಿಹರದಲ್ಲಿ ಒಂದು ರೋಡು, ಒಂದು ಸರ್ಕಲ್, ಒಂದು UGD ಕೆಲಸ, ಅಂಡರ್ಗ್ರೌಂಡ್ ಕೇಬಲ್ ಕೆಲಸ, ಹರಿಹರದ ಒಂದು ಮಾಡಿ ತೋರಿಸ್ಬಿಟ್ಲೆ ನಾವು ಹೇಳೋದು ಕೇಳ್ತೀವಿ. ಇವತ್ತು ದಾವಣಗೆರೆಯಲ್ಲಿ ಹರಿಹರದಿಂದ ನೀವು ಹೊನ್ನಾಳಿಗೆ ಹೋಗ್ಬೇಕಾರೆ, ಶಿವಮೊಗ್ಗಕ್ಕೆ ಹೋಗ್ಬೇಕಾರೆ ಜನ ಶಾಪ ಆಗ್ತಾರೆ. ದಿನ ಅಲ್ಲಿ ಹೋಗ್ಬೇಕಾರೆ ನೀವು ನೋಡಿರ್ಬೋದು ರೋಡು, ಹರಿಹರದಿಂದ ಹೊನ್ನಾಳಿ ಶಿವಮೊಗ್ಗಕ್ಕೆ ಹೋಗಾರೆ. ಇವತ್ತೇನಾಗಿದೆ ಅಂದರೆ BP ಹರೀಶ್ ಮಾನಸಿಕ ಸ್ಥಿಮಿತ ಕಳ್ಕೊಂಡಾರೆ. ಇವತ್ತು ಅವರಿಗೆ ಯೋಗ್ಯತೆ ಇಲ್ಲ ಹರಿಹರ ಇಂಪ್ರೂವ್ ಮಾಡೋಕ್ಕೆ. ಇಲ್ಲಿ ದಾವಣಗೆರೆ ಇವತ್ತು ಎಲ್ಲ ರೋಡ್ಗಳು ಸಿಮೆಂಟ್ ಆಗಿದ್ದಾವೆ, UGD ಆಗಿದೆ, ವಾಟರ್ ಲೈನ್ ಆಗಿದೆ, ಅದ್ರ ಜೊತೆಗೆ ಸೌಂದರ್ಯೀಕರಣ ಆಗಿದೆ, ಕುಂದವಾಡ ಕೆರೆ, ಗ್ಲಾಸ್ ಹೌಸು. ಅದ್ರ ಜೊತೆಗೆ ಅವ್ರು ಇವತ್ತು ಆಶ್ರಯ ಮನೆ ಕಟ್ಟಿದ್ದಂಥ 20 ವರ್ಷ ಆದರೂ ಕೂಡ ಒಂದು ಕ್ರ್ಯಾಕ್ ಬಂದಿಲ್ಲ. ಇವತ್ತು ಮಲ್ಲಿಕಾರ್ಜುನ ಮಾಡಿದಂಥ ಕೆಲಸಗಳು ಇವತ್ತು ಅವ್ರನ್ನ ಎಲ್ಲ ಜನಗಳು ನೆನೆಸ್ತಾ ಇದ್ದಾರೆ. ಯಾಕೆಂದರೆ ನಾನು ನಗರಸಭಾ ಸದಸ್ಯನಾದಾಗ ಆಮೇಲೆ ಮುಸ್ಲಿಂ ಏರಿಯಾಗಳಲ್ಲಿ ಬಾತಿಗೆ ಕೊಡಪ ಅಂತ ತೊಗೊಂಡು ಸೈಕಲ್ ಗಾಡಿಗಳಲ್ಲಿ ಆಟೋದಲ್ಲಿ ಹೋಗಿ ನೀರು ತರ್ತಿದ್ರು. ಇವತ್ತು ಅಂಥ ವ್ಯವಸ್ಥೆ ನೀವೆಲ್ಲರೂ ನೋಡಿದ್ದೀರ. ಇವತ್ತು ಅವನು ಹರಿಹರ ಪಕ್ಕದಲ್ಲಿ ಹೊಳೆ ಇದ್ದರೂ ಕೂಡ ನೀರಿಗೆ ಹಾಹಾಕಾರ. ಹರಿಹರ ಪಕ್ಕದ ಹರಿಹರದ ಹೊಳೆ ಹರಿದು ಹೋಗ್ತಾ ಇದೆ, ಅದು ನೀರಿನ ಹಾಹಾಕಾರ. ಇವತ್ತು ಅವನಿಗೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಾರೆ. ಮನೆಗೂ ಅವ್ರು ಸರಿ ಇದ್ದಂಗೆ ಕಾಣಲ್ಲ. ದಯವಿಟ್ಟು ಅವ್ರು ಗೋರ್ಮೆಂಟ್ ಲೆಕ್ಕದಲ್ಲಿ ಒಂದು ಚೆಕಪ್ ಮಾಡಿಸಿ ಮಾನಸಿಕವಾಗಿ ಏನು ಬುದ್ಧಿ ಸ್ಥಿಮಿತ ಕಳ್ಕೊಂಡಿದ್ರೆ ಆಪರೇಷನ್ ಮಾಡಿಸೋದು ಒಳ್ಳೇದು ಅಂತ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ಶಾಮನೂರು ಶಿವಶಂಕರಪ್ಪನವರು ಹೊಗಳಿದ ರಾಘವೇಂದ್ರ ಅವ್ರ ಬಗ್ಗೆ ಓಟ್ ಹಾಕ್ರಿ ಅಂತ ಹೇಳಿದ್ದಾರೆ. ನಾನೇ ಬೆಳಕಾಲ್ ಮಾಡೋದಲ್ಲಿ ಇದ್ದೆ ಅವತ್ತು ಅವ್ರು ಏನು ಹೇಳಿದ್ರು, ನಾನು ವೀರಶೈವ ಬಗ್ಗೆ ಯಾರೋ ಹೊಗಳಿದ್ರು, ಭಾರಿ ಕೆಲಸ ಮಾಡ್ಯಾರ ಸಹ ಅಂದ್ ಮಾಡಿದ್ರು ಆದ್ಬಿಡಪ್ಪ ಅಂದ್ರು. ಅವ್ರು ಬಿಟ್ಟರೆ ಅವ್ರೇನು ಅವ್ರ ಪರವಾಗಿ ರಾಜಕೀಯವಾಗಿ ಮಾತಾಡಿಲ್ಲ, ರಾಜಕೀಯವಾಗಿ ಏನೂ ಹೇಳಿಲ್ಲ. ಆಮೇಲೆ ಅವ್ನು ಇಂಥವೆಲ್ಲ ಮಾತಾಡೋದು ಬಿಟ್ಟು ಅವನದೇ ಒಂದು ಪಕ್ಷದವ್ರು ಸರಿ ಇಲ್ಲ. ಅವ್ನು ವಿಜಯೇಂದ್ರಂಗೂ ಹೆಂಗೆ ಬೇಕಂಗೆ ಮಾತಾಡ್ತಾನೆ, ರೇಣುಕಾಚಾರ್ಯಗೂ ಹೆಂಗೆ ಬೇಕಂಗೆ ಮಾತಾಡ್ತಾನೆ. ಅವ್ನು ಯಾರಿಗೂ ಬಿಡ್ತಿಲ್ಲ. ಅವ್ನು ಹೆಂಗೆ ಆಗ್ಬಿಟ್ರೆ ನಾವು ಅವನು ಬಾನೊಂದು ಮಾತಾಡಬಾರ್ದು. ಅವ್ನು ಮಲ್ಲಿಕಾರ್ಜುನ ಏಕವಚನದ ಮಾತಾಡಿದ್ದಾನೆ. ಅದಕ್ಕೆ ನಮಗೂ ಸಿಟ್ಟು ಬಂದು ಹೇಳ್ತಾ ಇದ್ದೀವಿ, ಅವನಿಗೆ ಮಾನಸಿಕ ಸೀಮಿತ ಕಳ್ಕೊಂಡಾನೆ. ಅವ್ನ ಯೋಗ್ಯತೆ ಇದ್ದರೆ ಹರಿಹರದಲ್ಲಿ ಒಂದು ರೋಡ್ ಮಲ್ಲಿಕಾರ್ಜುನ್ ಮಾಡ್ದಂಗೆ, ಅಂಡರ್ಗ್ರೌಂಡ್ ಕೇಬಲ್, ಸಿಮೆಂಟು, ಮಧ್ಯೆ ಒಳ್ಳೆ ಲೈಟ್ಗಳು, ಅವ್ರಿಗೆರೆ UGD, ಅವ್ರಿಗೆರೆಯಿಂದ ಏನು ಅಮರಾವತಿ ತನಕ ಮಲ್ಲಿಕಾರ್ಜುನ್ ಒಂದೇ ಒಂದು ರೋಡ್ ಮಾಡಿ ತೋರಿಸ್ತಾನೆ ಯೋಗ್ಯತೆಗೆ. ಅದನ್ನು ಬಿಟ್ಟು ಹುಚ್ಚುಚ್ಚರಂಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾ ದೊಡ್ಡ ಲೀಡರ್ ಆಗ್ತಾನೆ ಅಂದರೆ ಅವ್ನು ತಿಳ್ಕೊಂಡಷ್ಟಿಲ್ಲ. ಅವನಿಗೆ ದಯವಿಟ್ಟು ಒಂದು ಹಾಸ್ಪಿಟ್ಲಿಗೆ ಸೇರಿಸಿ ಅವನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ಬೇಕು ಅಂತೇಳಿ ಹೇಳಕ್ಕೆ ಬರ್ತೀವಿ. ಅವನು ನಿಜವಾಗ್ಲೂ ಮೆಂಟಲ್ ಆಗಿ ಹಾಸ್ಪಿಟ್ಲಾಗ ಸೇರಿಸ್ಬೇಕು ಅಂತ ಕೇಳ್ಕೊತೇವೆ. ಬುದ್ಧಿ ಸೀಮಿತ ಕಳೆದುಕೊಂಡಂಥ BP ಹರೀಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಆದಂಥ ಕೆಲಸಗಳು, ಶಾಮನೂರು ಮಲ್ಲಿಕಾರ್ಜುನ್ ಅವರು ಮಾಡಿದಂಥ ಕೆಲಸ, ಅವನ ಯೋಗ್ಯತೆಗೆ ಒಂದು ರೋಡ್ ಮಾಡಿ ತೋರಿಸ್ಬಿಟ್ಟೆ ನಾವು ಹೇಳೋದು ಕೇಳ್ತೀವಿ. ಹರಿಹರದಲ್ಲಿ ಒಂದು ರೋಡು, ಒಂದು ಸರ್ಕಲ್, ಒಂದು UGD ಕೆಲಸ, ಅಂಡರ್ಗ್ರೌಂಡ್ ಕೇಬಲ್ ಕೆಲಸ, ಹರಿಹರದ ಒಂದು ಮಾಡಿ ತೋರಿಸ್ಬಿಟ್ಲೆ ನಾವು ಹೇಳೋದು ಕೇಳ್ತೀವಿ. ಇವತ್ತು ದಾವಣಗೆರೆಯಲ್ಲಿ ಹರಿಹರದಿಂದ ನೀವು ಹೊನ್ನಾಳಿಗೆ ಹೋಗ್ಬೇಕಾರೆ, ಶಿವಮೊಗ್ಗಕ್ಕೆ ಹೋಗ್ಬೇಕಾರೆ ಜನ ಶಾಪ ಆಗ್ತಾರೆ. ದಿನ ಅಲ್ಲಿ ಹೋಗ್ಬೇಕಾರೆ ನೀವು ನೋಡಿರ್ಬೋದು ರೋಡು, ಹರಿಹರದಿಂದ ಹೊನ್ನಾಳಿ ಶಿವಮೊಗ್ಗಕ್ಕೆ ಹೋಗಾರೆ. ಇವತ್ತೇನಾಗಿದೆ ಅಂದರೆ BP ಹರೀಶ್ ಮಾನಸಿಕ ಸ್ಥಿಮಿತ ಕಳ್ಕೊಂಡಾರೆ. ಇವತ್ತು ಅವರಿಗೆ ಯೋಗ್ಯತೆ ಇಲ್ಲ ಹರಿಹರ ಇಂಪ್ರೂವ್ ಮಾಡೋಕ್ಕೆ. ಇಲ್ಲಿ ದಾವಣಗೆರೆ ಇವತ್ತು ಎಲ್ಲ ರೋಡ್ಗಳು ಸಿಮೆಂಟ್ ಆಗಿದ್ದಾವೆ, UGD ಆಗಿದೆ, ವಾಟರ್ ಲೈನ್ ಆಗಿದೆ, ಅದ್ರ ಜೊತೆಗೆ ಸೌಂದರ್ಯೀಕರಣ ಆಗಿದೆ, ಕುಂದವಾಡ ಕೆರೆ, ಗ್ಲಾಸ್ ಹೌಸು. ಅದ್ರ ಜೊತೆಗೆ ಅವ್ರು ಇವತ್ತು ಆಶ್ರಯ ಮನೆ ಕಟ್ಟಿದ್ದಂಥ 20 ವರ್ಷ ಆದರೂ